ಯಹೂದ್ಯ ಜನಾಂಗ ದ್ವೇಷಿಯಾಗಿದ್ದ ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ ಸುಮಾರು 5 ಲಕ್ಷ ಯಹೂದ್ಯರನ್ನು ನರಮೇಧಕ್ಕೆ ಒಳಪಡಿಸಿದನು. ಅವನು ಏರ್ಪಡಿಸಿದ ಮಾರಣ ಹೋಮ ಶಿಬಿರದ ಅನುಭವ ಪಡೆದ ಒಬ್ಬ ಪ್ರಖ್ಯಾತ ಯಹೂದ್ಯ ತತ್ವಜ್ಞಾನಿ ವಿಕ್ಟರ್ ಫ್ರಾಂಕಲ್ ಸೆರೆಮನೆಯಲ್ಲಿರುವಾಗ ಪ್ರತಿದಿನವೂ ಸಾವಿರಾರು ಯಹೂದ್ಯ ಸ್ತ್ರೀ, ಪುರುಷ ಮತ್ತು ಮಕ್ಕಳನ್ನು ನೋಡುತ್ತಿದ್ದನು. ಅವರ ಮುಖಗಳು ನಿಸ್ತೇಜವಾಗಿದ್ದು ಅದರಲ್ಲಿ ಮರಣ ಛಾಯೆ ಆವರಿಸುತ್ತಿತ್ತು. ಇದು ಅವರ ಅಂತಿಮ ಪಯಣವಾಗಿತ್ತು. ಒಮ್ಮೆ ಹೋದವರು ಸುಟ್ಟು ಭಸ್ಮವಾಗುತ್ತಿದ್ದರು. ಇಂತಹ ಆತಂಕಕಾರಿ ಸನ್ನಿವೇಶದಲ್ಲಿ ತಾನು ಬದುಕಬೇಕು ಎಂಬ ಹೆಬ್ಬಯಕೆ ಫ್ರಾಂಕಲ್ನದು. ಅವನು ವಿಭಿನ್ನವಾಗಿ ಯೋಚಿಸಿದನು. ನನ್ನೊಡನಿದ್ದ ಎಲ್ಲರೂ ಸಾಯುವ ಮನಸ್ಸು ಮಾಡಿದಾಗ ನನಗೆ ಜೀವಿಸಬೇಕೆನಿಸಿತು. ನಾನು ಪ್ರತಿದಿನ ಬೆಳಗ್ಗೆ ಎದ್ದಾಕ್ಷಣ ಮುಖಕ್ಷೌರ ಮಾಡಿಕೊಳ್ಳುತ್ತಿದ್ದೆ. ಕ್ಷೌರ ಕತ್ತಿ ಬ್ಲೇಡ್ ಇಲ್ಲದ್ದರಿಂದ ಅಲ್ಲಲ್ಲಿ ಸಿಕ್ಕಿದ ಗಾಜಿನ ಚೂರುಗಳಿಂದ ಮುಖವನ್ನು ಹೆರೆದುಕೊಳ್ಳುತ್ತಿದ್ದೆ. ಇದರಿಂದ ನನ್ನ ಮುಖ ಹೊಳೆಯುತ್ತಿತ್ತು. ಜೀವನದ ಬಗ್ಗೆ ನನಗಿದ್ದ ಆಶಾವಾದ ನನ್ನನ್ನು ಮರಣದ ಅಂಧಕಾರದಿಂದ ಪಾರು ಮಾಡಿ ಬದುಕುವಂತೆ ಮಾಡಿತು. ನಮ್ಮ ದೇವರು ಜೀವಂತರ ದೇವರೇ ಹೊರತು ಮೃತರ ದೇವರಲ್ಲ. ಅವರ ದೃಷ್ಟಿಯಲ್ಲಿ ಸರ್ವರು ಜೀವಂತರು. ಅವರು ಮನುಷ್ಯನನ್ನು ದೇಹ ಮತ್ತು ಆತ್ಮದೊಂದಿಗೆ ಸೃಷ್ಟಿಸಿದರು. ಅವರು ಮರಣವನ್ನು ನಿರ್ಮಿಸಲೇ ಇಲ್ಲ. ಮಾನವ ಜೀವನಕ್ಕೆ ಅಂತ್ಯವೇ ಇರಲಿಲ್ಲ. ಸುಜ್ಞಾನ ಗ್ರಂಥದ ಪ್ರಕಾರ ಅವನು ಪಿಶಾಚಿಯ ತಂತ್ರ ಶೋಧನೆಗೆ ಒಳಗಾಗಿ ತನ್ನ ದೇಹದ ಮೇಲೆ ಮರಣವನ್ನು ತಂದುಕೊಡನು. ಇದರ ಪರಿಣಾಮವಾಗಿ ಅಸ್ವಸ್ಥತೆ, ಇಳಿ ವಯಸ್ಸು, ದೈಹಿಕ ದುರ್ಬಲತೆ, ಮಾನಸಿಕ ರೋಗ, ಕೊಲೆ, ಅಪಘಾತ ಇತ್ಯಾದಿಗಳು ಉಂಟಾದವು. ಇವುಗಳಿಂದ ಬಿಡುಗಡೆ ಮಾಡಲೆಂದೇ ತಂದೆ ದೇವರು ಯೇಸುವನ್ನು ಭೂಲೋಕಕ್ಕೆ ಕಳುಹಿಸಿದರು. ಇಂದಿನ ಪೂಜ್ಯ ಪಾಡುಗಳ ವೃತ್ತಾಂತದಲ್ಲಿ ನಾವು ಕಾಣುವುದೇನೆಂದರೆ, ಪ್ರಭು ಯೇಸು ದೋಷರಹಿತರಾಗಿದ್ದರೂ ಲೋಕದ ಪಾಪಗಳನ್ನು ಪರಿಹರಿಸುವ ಕುರಿಮರಿಯಾಗಿ ಗೆತ್ಸಮನಿ ತೋಪಿನಲ್ಲಿ ರಕ್ತದ ಬೆವರನ್ನು ಹರಿಸಿದರು. ನಿರಪರಾಧಿಯಾದ ಅವರನ್ನು ಬಂಧಿಸಿ ಚಾಟಿಗಳಿಂದ ಒಡೆಯಲಾಯಿತು. ಮುಳ್ಳಿನ ಕಿರೀಟವನ್ನು ತೊಡಿಸಿ ಅವಹೇಳನ ಮಾಡಲಾಯಿತು. ನಂಬಿಗಸ್ತ ಶಿಷ್ಯರು ಅವರನ್ನು ಬಿಟ್ಟಗಲಿದರು. ಅಂತಿಮವಾಗಿ ಅವರನ್ನು ಕೊಲೆಗಡುಕನ ಶಿಕ್ಷೆಯಾದ ಶಿಲುಬೆಯ ಮರಣಕ್ಕೆ ಒಳಪಡಿಸಬೇಕಾಯಿತು. ಬೆತ್ತಲೆಯಾಗಿ ಶಿಲುಬೆಯಲ್ಲಿ ನೇತಾಡುತ್ತಿದ್ದ ಅವರ ಪಕ್ಕೆಯನ್ನು ತಿವಿದು ತೆರೆಯಲಾಯಿತು. ತಾವು ಈ ಜಗತ್ತಿನಲ್ಲಿ ಮಾಡಬೇಕಾದ ಕಾರ್ಯಗಳನ್ನು ಮಾಡಿದ್ದರಿಂದ ಎಲ್ಲ ನೆರವೇರಿತು ಎಂದು ಹೇಳಿ ತಮ್ಮ ಆತ್ಮವನ್ನು ಒಪ್ಪಿಸಿದರು. ಪಾಪಿಗಳಿಗಾಗಿ ಧಾರೆ ಎರೆದರು. ವಿಕ್ಟರ್ ಫ್ರಾಂಕಲ್ ಯಾತನೆಯ ಪರಿಸರದಲ್ಲೂ ಜೀವಿಸಲು ಹಂಬಲಿಸುತ್ತಿದ್ದನು. ಪ್ರಭು ಯೇಸು ತನ್ನವರನ್ನು ಕಳೆದುಕೊಂಡರೂ ವಿಶ್ವಾಸದಲ್ಲಿ ನೆಲೆಗೊಂಡ ಎಲ್ಲರಿಗೂ ಧೈರ್ಯವನ್ನು, ಜೀವವನ್ನು ಯಥೇಚ್ಛವಾಗಿ ನೀಡಲು ಉದ್ದೇಶಿಸಿದರು. ಅವರು ಲೋಕಾಂತ್ಯದವರೆಗೂ ನಮ್ಮೊಡನಿರಲು ತಮ್ಮ ದೇಹವನ್ನೇ ನಮ್ಮ ಪೋಷಣೆಯನ್ನಾಗಿದ್ದರು. ಅವರಿದ್ದಲ್ಲಿ ನಾವಿರಬೇಕೆಂದು ಹಾತೊರೆದರು. ಇಂದಿನ ಆರಾಧನಾ ವಿಧಿಯಲ್ಲಿ ಇಗೋ ಶಿಲುಬೆ ಮರ, ಲೋಕರಕ್ಷಕರು ತೂಗಾಡಿದ್ದು ಇದರ ಮೇಲೆ ಎಂದು ಅವರನ್ನು ಸನ್ಮಾನಿಸುತ್ತೇವೆ. ಈ ಶಿಲುಬೆ ನಿರ್ಜೀವ ವಸ್ತುವಾಗಿದ್ದರೂ ವಿಶ್ವಾಸವುಳ್ಳವರಿಗೆ ರಕ್ಷಣಾ ಅಸ್ತವಾಗುತ್ತದೆ. ನಮಗೆ ನಿದ್ರೆ ತಾತ್ಕಾಲಿಕ ಸಾವು, ಸಾವು ಶಾಶ್ವತ ನಿದ್ರೆ ಎಂದು ಕಂಡರೂ ವಿಶ್ವಾಸಿಗಳಿಗೆ ಈ ಶಾಶ್ವತ ನಿದ್ರೆ ಮುಂದಿನ ಅಮರತ್ವಕ್ಕೆ ಪೀಠಿಕೆಯಾಗಿದೆ. ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟವರ ಜೀವನ ಪರಿವರ್ತನೆಗೊಳ್ಳುವುದೇ ಹೊರತು ನಾಶವಾಗುವುದಿಲ್ಲ. ಐಹಿಕ ಪ್ರವಾಸದ ನಂತರ ದೇಹ ಪಾರಮಾರ್ಥಿಕ ಅಂತಸ್ತನ್ನು ದಾಟಿ ಪುನರುತ್ಥಾನಿ ಕ್ರಿಸ್ತರ ಪ್ರಭೆಯನ್ನು ಹೊಂದುತ್ತದೆ. ಇಂದಿನ ಸಾಂಗ್ಯಗಳು ನಮ್ಮನ್ನು ದುಃಖಿತರು, ಹತಾಶರು, ಎದೆಗುಂದಿದವರನ್ನಾಗಿ ಮಾಡಿದರೂ ಅವರ ವಾಗ್ದಾನ ನಮ್ಮ ವಿಶ್ವಾಸವನ್ನು ವಿಚಲಿತಗೊಳಿಸಬಾರದು. ಧೈರ್ಯದಿಂದಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ.